ನಮಸ್ಕಾರ. ಕೋಲಾರ ಹಾಲು ಒಕ್ಕೂಟ ನಮ್ಮ ಕರ್ನಾಟಕದಲ್ಲಿ ಒಳ್ಳೆಯ ಹೆಸರನ್ನು ಪಡೆದುಕೊಂಡಿರುವಂಥ ಒಕ್ಕೂಟ. ಈಗ ಸರಿಸುಮಾರು 8,30,000 ಲೀಟ್ರನ್ನು ನಾವು ಕೋಲಾರ ಜಿಲ್ಲೆಯಾದ್ಯಂತ ಶೇಖರಿಸಿ ಎಲ್ಲ ಗ್ರಾಹಕರಿಗೂ ಕೂಡ ಉತ್ಕೃಷ್ಟವಾದಂಥ ಹಾಲನ್ನು ಮತ್ತು ಹಾಲಿನ ಪದಾರ್ಥಗಳನ್ನು ಸರಬರಾಜು ಮಾಡ್ತಾ ಇರ್ತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ಮಾರುಕಟ್ಟೆಯನ್ನು ವಿಸ್ತರಣೆ ಮಾಡಬೇಕು ಅಂತೇಳಿ ಎಲ್ಲ ಕಡೆ ಕೋಲಾರ ಜಿಲ್ಲೆಯಾದ್ಯಂತ ಮತ್ತು ಬೆಂಗಳೂರಿನ ನಮ್ಮ ಮಾರುಕಟ್ಟೆ ಇರ್ತಕ್ಕಂಥ ಒಂದು ಏರಿಯಾನಲ್ಲಿ ಕೂಡ ನಾವು ಏನು ಈ ಪಾರ್ಲರ್ಗಳನ್ನು ಪ್ರಾರಂಭವನ್ನು ಮಾಡ್ತಾಯಿದ್ದೀವಿ. ಅದೇ ಒಂದು ನಿಟ್ಟಿನಲ್ಲಿ ಮುಳಬಾಗಿಲು ತಾಲೂಕಿನಲ್ಲಿ ಕೂಡ ಈ ಒಂದು ಹೊಸ ಪಾರ್ಲರನ್ನು ನಾವು ಇವತ್ತು ಭಾಳ ಸಂತೋಷದಿಂದ ಪ್ರಾರಂಭ ಮಾಡಿದ್ದೀವಿ. ಈ ಒಂದು ಪಾರ್ಲರನ್ನು ನಡೆಸ್ತಕ್ಕಂಥವ್ರಿಗೆ ಮತ್ತು ಮಾಲೀಕರಿಗೆ ಒಳ್ಳೆಯದಾಗಲಿ, ಒಳ್ಳೆಯ ಹಾಲನ್ನು ನೀವು ಮಾರಾಟ ಮಾಡಿ, ಹಾಲು ಉತ್ತಮವಾದಂಥ ಹಾಲಾಗಿರೋದ್ರಿಂದ ಮುಳಬಾಗಿಲಿನ ಜನತೆಗೆ ಇದು ಅನುಕೂಲ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಕೋಲಾರ ಹಾಲು ಒಕ್ಕೂಟದಲ್ಲಿ ಏನು 8,30,000 ಹಾಲನ್ನು ನಾವು ಶೇಖರಣೆ ಮಾಡ್ತಾಯಿದ್ದೀವೋ, 4 ಲಕ್ಷ ಗರಿಷ್ಠ ಅಂದರೆ 4 ಲಕ್ಷ ಲೀಟ್ರನ್ನು ನಾವು ಹಾಲಾಗಿ ಪಾಕೆಟ್ ಮುಖಾಂತರ ಮಾರಾಟ ಮಾಡ್ತಾಯಿದ್ದೀವಿ. ಮತ್ತು 1 ಲಕ್ಷ ಮೊಸರನ್ನು ಕೂಡ ನಾವು 1 ಲಕ್ಷಕ್ಕೆ ಮೇಲ್ಪಟ್ಟು ಏಪ್ರಿಲ್ ಮೇನಲ್ಲಿ ಸುಮಾರು 1,43,000 ಲೀಟ್ರು ಮೊಸರನ್ನು ಮಾರಾಟ ಮಾಡ್ತಾಯಿದ್ದೀವಿ. ಈಗ ಮೊಸರು 1,14,000 ಲೀಟ್ರನ್ನು ನಾವು ಮಾರಾಟ ಮಾಡ್ತಾಯಿದ್ದೀವಿ. ಹಾಗೆಯೇ KMFನ ಅಡಿನಲ್ಲಿ ಅನೇಕ ಪದಾರ್ಥಗಳನ್ನು ನಾವು ತಯಾರು ಮಾಡಿ ಸುಮಾರು 150-160 ರೀತಿಯ ಪದಾರ್ಥಗಳನ್ನು ಪ್ರಾರಂಭ ಮಾಡಿ ಅವುಗಳನ್ನೆಲ್ಲ ಕೂಡ ಗ್ರಾಹಕರಿಗೆ ತಲುಪಿಸೋ ಒಂದು ನಿಟ್ಟಿನಲ್ಲಿ ನಾವು ಕಾರ್ಯೋನ್ಮುಖರಾಗಿದ್ದೀವಿ. ಹಾಗೆ ನಮ್ಮ ಏನು ಕೋಲಾರ ಹಾಲು ಒಕ್ಕೂಟದಲ್ಲೇ ಪ್ರಥಮ ಬಾರಿಗೆ ಪ್ರಾರಂಭವಾದಂಥ ಗುಡ್ ಲೈಫ್ ಅಂದರೆ UHT ಹಾಲು ಸುಮಾರು 180 ದಿವಸದಿಂದ 350 ದಿವಸದವರೆಗೆ ಕೆಡದೇ ಇರತಕ್ಕಂಥ ಈ ಹಾಲನ್ನು ನಾವು ದಿನಕ್ಕೆ 1,70,000 ಲೀಟ್ರನ್ನು ಮಾರಾಟ ಮಾಡ್ತಾಯಿದ್ದೀವಿ. ಹಾಗೆ ನಮ್ಮ ಉತ್ಪಾದನೆ ಕೂಡ ಸುಮಾರು ದಿನಕ್ಕೆ 2 ಲಕ್ಷಕ್ಕೆ ಮೇಲ್ಪಟ್ಟಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಗ್ರಾಹಕರಿಗೆ ಒಳ್ಳೆಯ ಸ್ಪರ್ಧಾತ್ಮಕ ದರ ಹಾಗೂ ನಮ್ಮ ಉತ್ಪಾದಕರಿಗೆ ಅತಿ ಹೆಚ್ಚಿನ ದರವನ್ನು ನೀಡಬೇಕು ಅನ್ನೋದು ಕೂಡ ನಮ್ಮೆಲ್ಲರ ಒಂದು ಗುರಿ. ಈಗ ಸುಗ್ಗಿ ಕಾಲ ಆಗಿರೋದ್ರಿಂದ ಯಥೇಚ್ಛವಾಗಿ ಹಾಲು ಬರ್ತಾ ಇರೋ ಕಾರಣದಿಂದ ನಾವು ಏನು ಈಗ ಕೊಡ್ತಾ ಇದ್ದೀವೋ ಆ ದರವನ್ನು ನೀಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಮಾರುಕಟ್ಟೆ ಮತ್ತು ಎಲ್ಲ ಕೂಡ ಚೆನ್ನಾಗಾದಂಥ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ದರವನ್ನು ರೈತರಿಗೆ ಕೊಡಬೇಕು. ಅನೇಕ ರೀತಿಯ ಸೌಲಭ್ಯಗಳನ್ನ ಕೂಡ ರೈತರಿಗೆ ಇನ್ನು ಹತ್ತಿರದಲ್ಲೇ ನಾವು ಕೊಡೋರಿದ್ದೀವಿ. ಮ್ಯಾಟ್ಗಳನ್ನು ಕೊಡೋರಿದ್ದೀವಿ. ಚಾಪ್ ಕಟರ್ಸನ್ನು ಅರ್ಧ ಬೆಲೆಯಲ್ಲಿ ನಾವು ರೈತರಿಗೆ ಇವುಗಳನ್ನೆಲ್ಲ ಕೂಡ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ನಾವು ಹಾಕ್ಕೊಂಡಿದ್ದೀವಿ. ರೈತರಿಗೆ ಇನ್ನೂ ಅನೇಕ ರೀತಿಯಾದಂಥ ಸಬ್ಸಿಡಿಯಲ್ಲಿ ನಾವು ಇವುಗಳನ್ನು ಕೊಡೋದಕ್ಕೆ ತಯಾರಿದ್ದೀವಿ. ಏನು ಈ ಒಂದು ಇವತ್ತು ಪಾರ್ಲರ್ ಪ್ರಾರಂಭ ಆಗಿದೆಯೋ ಇದನ್ನು ಮುಳಬಾಗಿಲಿನ ಜನತೆ ಉಪಯೋಗಿಸ್ಕೋಬೇಕು ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಜುಲೈ ಕಡೆ ವಾರದಲ್ಲಿ ಪ್ರಾರಂಭ ಮಾಡಬೇಕು ಅಂತಿದ್ದೀವಿ. ಸುಮಾರು ಹೊಸ ಡೈರಿ ಪ್ರಾರಂಭವಾದ ನಂತರ ನಮ್ಮ ಎಲ್ಲ ಆಟೋಮೇಷನ್ ಅಂದರೆ ಮನುಷ್ಯರಿಂದ ಚಾಲನೆ ಆಗುವಂಥದ್ದು ಭಾಳ ಕಡಿಮೆ ಇರ್ತದೆ. ಎಲ್ಲ ಯಂತ್ರಗಳ ಮುಖಾಂತರ ಚಾಲನೆ ಮಾಡಿ ಇನ್ನೂ ಉತ್ಕೃಷ್ಟವಾದಂಥ ಹಾಲನ್ನು ತಯಾರು ಮಾಡಿ ನಾವು ಜನಗಳಿಗೆ ತಲುಪಿಸೋರಿದ್ದೀವಿ. ನಮ್ಮ ಮುಳಬಾಗಿಲಲ್ಲಿ 7 ಪಾರ್ಲರ್ ಇದೆ.
ಟೌನಲ್ಲಿ 25 ಫ್ರಾಂಚೈಸ್ ಇದೆ ಮತ್ತು ಏಜೆಂಟ್ಗಳು 15 ಜನ ಏಜೆಂಟ್ಗಳಿದ್ದಾರೆ ಮುಳಬಾಗಿಲಿನಲ್ಲಿ. ಸುಮಾರು 1 ಲಕ್ಷಕ್ಕೂ ಮೇಲ್ಪಟ್ಟು ವಹಿವಾಟು ನಡೀತಾ ಇದೆ. ಡಿಸ್ಟೆನ್ಸ್ ಇದೆ, ಯಾಕೆಂದರೆ ಹತ್ತಿರದಲ್ಲೇ ಬೇರೆ ಬೇರೆ ಕೊಟ್ಬಿಟ್ರೆ ಅವ್ರಿಗೆ ವ್ಯಾಪಾರ ಆಗೋದಿಲ್ಲ, ಪ್ರಯೋಜನ ಆಗೋದಿಲ್ಲ. ಅದಕ್ಕೆ ಇಷ್ಟು ಅಂತ ಡಿಸ್ಟೆನ್ಸ್ ಇರೋದ್ರಿಂದ ಅಷ್ಟು ಡಿಸ್ಟೆನ್ಸ್ ಬಿಟ್ಟು ನಾವೆಲ್ಲ ಕಡೆ ಪಾರ್ಲರ್ ಕೊಡೋದಕ್ಕೆ ನಾವು ತಯಾರಿದ್ದೀವಿ. ಅಲ್ಲಿ ದೇವಸ್ಥಾನಗಳ ಹತ್ರ ಕೂಡ ಕೊಡೋಕೆ ನಾವು ತಯಾರಿದ್ದೀವಿ. ಆದರೆ ಈ ರೀತಿ ಪ್ರಾರಂಭ ಮಾಡೋದಕ್ಕೆ ಯಾರಾದರೂ ಮುಂದೆ ಬರಬೇಕಾಗ್ತದೆ. ಈಗ ವಿಶಾಲ್ ಮಾರ್ಟಲ್ಲಿ ಇಲ್ಲಿ ಮಾಡೋದಕ್ಕೆ ನಮ್ಮ ಸ್ನೇಹಿತರು ಮುಂದೆ ಬಂದರು, ಅದೇ ರೀತಿ ಅವ್ರಿಗೆ ನಾವು ಪ್ರಾರಂಭ ಮಾಡಿ ಅಂತ ಕೊಟ್ಟಿದ್ದೀವಿ. ಹಾಗೆಯೇ ಬೇರೆ ಕಡೆನೂ ಅಷ್ಟೇ, ಯಾರಾದರೂ ನಮಗೆ ಬೇಕು ಅಂತ ಬಂದಾಗ ನಾವು ಅಲ್ಲಿನ ಪರಿಸ್ಥಿತಿ ಅನುಗುಣವಾಗಿ, ಅಂದರೆ ಡಿಸ್ಟೆನ್ಸು, ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು, ಇವನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಾವು ಕೊಡ್ತೀವಿ. ಆವಣಿ ಗುರುಡುಮಲೆ ಎಲ್ಲ ಕೂಡ ಕೊಟ್ಟಿದ್ದೀವಿ, ಅಲ್ಲಿ ಕೊಟ್ಟಿದ್ದೀವಿ, ಇನ್ನೂ ಪ್ರಾರಂಭ ಆಗಿಲ್ಲ. ಹೀಗೆ ಸ್ವಲ್ಪ ನನಗೆ ಬೇಕು ಅಂತ ಕೆಲವರು ಒತ್ತಡಗಳಿದೆ. ಆ ಒತ್ತಡಗಳ ನಡುವೆ ನೋಡೋಣ ಯಾರು ಎಲ್ಲ ರೀತಿಯಲ್ಲಿ ಸರಿ ಅಂತಾರೋ ಅವ್ರಿಗೆ ಕೊಡ್ತೀವಿ. ಹೌದೌದು, ನಮ್ಮ ಅದು ಡೆಪಾಸಿಟು 50,000 ರೂಪಾಯಿ ಡೆಪಾಸಿಟನ್ನು ಕೊಡಬೇಕಾಗ್ತದೆ. ಯಾಕಂದರೆ ನಾವು ಪದಾರ್ಥಗಳನ್ನು ಕೊಡ್ತೀವಲ್ಲ, ಅದರ ಬೆಲೆ ಫ್ರಿಡ್ಜ್ ಕೊಡ್ತೀವಿ, ಮತ್ತು ಕೆಲವು VC ಕೂಲರು ಎಲ್ಲ ಕೊಡ್ತೀವಿ. ಅವುಗಳ ಕೊಟ್ಟಿರೋದ್ರಿಂದ ಇದಕ್ಕೆ 50,000 ರೂಪಾಯಿ ಡೆಪಾಸಿಟನ್ನು ತಗೋತೀವಿ.